ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾವ್ಜಿ ಬ್ಲಾಗ್ಸ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಸೊ ಆ್ಯಕ್ಚುಲಿ ನಾನು ಒಂದು 3-4 ಮಂತ್ಸ್ ಬ್ಯಾಕ್ ಇಯರಿಂಗ್ ಕಲೆಕ್ಷನ್ಸ್ದು ವಿಡಿಯೋ ಒಂದು ಹಾಕಿದ್ದೆ. ಸೊ ಅದರಲ್ಲಿ ಬರೀ ಅಕೇಶ್ನಲ್ ವೇರ್ ಇಯರಿಂಗ್ಸ್ನ ತೋರಿಸಿದ್ದೆ. ಸೊ ಪಾರ್ಟ್ 1 ಅಂತ ಹೇಳಿಬಿಟ್ಟು ಇವಾಗ ಡೈಲಿ ವೇರ್ ಇಯರಿಂಗ್ಸ್ ಯಾವುದಾದಿದೆ ಕಲೆಕ್ಷನ್ಸ್ ನಮ್ಮ ಮನೇಲಿ ಅಂತ ನಿಮಗೆ ತೋರಿಸ್ತೀನಿ. ಸೊ ತುಂಬ ಡ್ರ್ಯಾಗ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ನೋಡ್ಬೋದು. ಸೊ ಇದೆಲ್ಲ ಡೈಲಿ ವೇರ್ ಮಾಡ್ಬೋದು ಆ ಥರ ಇಯರಿಂಗ್ಸು. ಒಂದು 2 ಪೇರ್ಸ್ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅಂದರೆ ಸ್ವಲ್ಪ ಅಕೇಶ್ನಲ್ ವೇರ್ ಇದೆ. ಬಟ್ ಮಿಕ್ಕಿದ್ದೆಲ್ಲ ಸೊ ಡೈಲಿ ವೇರ್ ಇಯರಿಂಗ್ಸು. ಸೊ ಟೋಟಲಾಗಿ ಒಂದು 9 ಪೇರ್ಸ್ ಏನೋ ಇದೆ. ಸೊ ತೋರಿಸ್ತೀನಿ ಒನ್ ಬೈ ಒನ್. ಸೊ ಫಸ್ಟು ನಾನು ಅಕೇಶ್ನಲ್ ವೇರ್ ಯಾವುದಿದೆ ಅದನ್ನು ತೋರಿಸ್ತೀನಿ. ಸೊ ಇದು ಬಂದುಬಿಟ್ಟು ಇಯರಿಂಗ್ಸು. ಸೊ ಆ್ಯಕ್ಚುಲಿ ನಾನು ಇಯರಿಂಗ್ಸನ್ನು ರೀಸೆಂಟಾಗಿ ತೊಗೊಂಡಿದ್ದು. ಸೊ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಸೊ ಇದು ಅರೌಂಡ್ 5.5 to 6 grams ಏನೋ ಬರುತ್ತೆ. ಈ ಮಿಡ್ಡಲ್ಲಿ 5.5 to 6 ಈ ಮಿಡ್ಡಲ್ಲಿ ಬರುತ್ತೆ. 5.6 ಸಮಥಿಂಗ್ ಏನೋ ಇದೆ. ಸೊ ನೋಡ್ಬೋದು ಈ ಥರ ಭತ್ತದ ಥರ ಡಿಸೈನ್ ಏನೋ ಥರ ಮಧ್ಯದಲ್ಲಿ ರೂಬಿ ಮತ್ತು ಜೇಡ ಇದೆ. ಸೊ ಚೆನ್ನಾಗಿದೆ ಆ್ಯಕ್ಚುಲಿ ಡಿಸೈನ್ ಅಷ್ಟೇ. ನೋಡ್ಬೋದು, ಕಾಣ್ತಾ ಇದೆ ಅಂದ್ಕೊತೀನಿ. ಸೊ ಈ ಥರ ಕಾಣುತ್ತೆ. ಸೊ ನೆಕ್ಸ್ಟ್ ಬಂದು ಇಯರಿಂಗ್ಸು ಬಂದುಬಿಟ್ಟು ಅತ್ತೆ ಇಯರಿಂಗ್ಸು. ಇದಷ್ಟೇ. ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ಅವಳದ್ದು ಡಿಸೈನು, ಹವಳದ್ದು ಓಲೆ ಅಂತಾರಲ್ಲ, ಸೊ ಆ ಓಲೆ ಮಧ್ಯದಲ್ಲಿ ಇದು ಅವಳದ್ದು ಇಯರಿಂಗ್ಸ್ ಅಂತಾರಲ್ಲ, ಸೊ ಆ ಇಯರಿಂಗ್ಸ್. ಇದು ಅತ್ತೆದು. ತುಂಬ ವೈಡ್ ಆಗಿದೆ ಆ್ಯಕ್ಚುಲಿ. ರೇಷ್ಮೆ ಸೀರೆಗಳಿಗೆಲ್ಲ ಈ ಥರ ಮ್ಯಾಚಿಂಗ್ ಅವಳದ್ದು ಸರ ಬರುತ್ತಲ್ಲ, ಸೊ ಆ ಥರ ಸರಕ್ಕೆ ಇದು ಮ್ಯಾಚ್ ಆಗುತ್ತೆ. ಸೊ ಇದು ಅಷ್ಟೇ. ನೋಡ್ಬೋದು ಸುತ್ತ 1, 2, 3 ರೌಂಡ್ಸ್ ಆಫ್ ಅವಳ ಇದೆ ಮತ್ತು ಗೋಲ್ಡ್ ಮಿಕ್ಸ್ ಇದೆ. ಸೊ ಇದೇನು ನಾನು ತೋರಿಸ್ದೆ, ಇದು ನನ್ನ ಇಯರಿಂಗ್ಸ್. ಸೊ ನಾನು ಇದು ರೀಸೆಂಟಾಗಿ ತೊಗೊಂಡಿದ್ದು, ಬಟ್ ಇನ್ನೇನು ಎಕ್ಸ್ಟ್ರಾ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಮತ್ತೆದು. ಸೊ ನೋಡ್ಬೋದು, ಕಾಣಿಸ್ತಾ ಇದೆಯಾ? ಸೊ ನೋಡ್ಬೋದು, ಇದು ಬಂದು ಡೈಲಿ ವೇರ್ ಇಯರಿಂಗ್ಸು. ಸೊ ಈ ಥರ ಇದೆ ಡಿಸೈನು. ಸೊ ಇದು ಅರೌಂಡ್ 2.5 grams ಏನೋ ಇರ್ಬೋದು, 2.5 to 3 ಇರ್ಬೋದು ಅಷ್ಟೇ. ಸೊ ಕ್ಯೂಟ್ ಆಗಿದೆ. ಸೊ ಮಧ್ಯದಲ್ಲಿ ರೆಡ್ ಬೀಡ್ಸ್ ಇರೋದು ಇದರಲ್ಲಿ. ಓಕೆ, ನೆಕ್ಸ್ಟ್ ಬಂದು ಪರ್ಲ್ದು. ಸೊ ನೋಡ್ಬೋದು, ಇದು ಅವರು ಡೈಲಿ ವೇರ್ ಮಾಡ್ತಾ ಇರ್ತಾರೆ ಅವಾಗವಾಗ. ಇದಷ್ಟೇ ನಂಗೆ ತುಂಬ ಇಷ್ಟ ಆಯಿತು ಇಯರಿಂಗ್ಸು. ಆ್ಯಕ್ಚುಲಿ ಇದು ಪರ್ಲ್ ತುಂಬ ಚೆನ್ನಾಗಿದೆ, ಒರಿಜಿನಲ್ಲು. ಸೊ ಇಟ್ ಲುಕ್ಸ್ ಗುಡ್. ಸೊ ಇದು ಅರೌಂಡ್ 3 ಹೆವಿ ಇದೆ ಆ್ಯಕ್ಚುಲಿ. ಇದು 3 to 4 grams ಏನಾದರೂ ಬರ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಗ್ರೀನ್ ಬೀಡ್ಸ್ ಇಯರಿಂಗ್ಸು. ಸೊ ನಾನು ಇದನ್ನಂತೂ ಅವ್ರು ಹಾಕಿರೋದೇ ನೋಡಿಲ್ಲ. ನೋಡೋಣ, ಇವಾಗ ಹೇಳಬೇಕು ಹಾಕ್ಕೊಳ್ಳಿ ಅಂತ ಹೇಳಿ. ಸೊ ನೋಡ್ಬೋದು ಈ ಥರ ಇದೆ ಡಿಸೈನು. ಫೋಕಸ್ ಆಗ್ತಾಯಿದೆ. ಸೊ ನೋಡ್ಬೋದು ಈ ಥರ ಇದೆ. ಈ ಥರ. ಸೊ ನಾನು ಮತ್ತೆ ಎಕ್ಸ್ಟ್ರಾ ಪಿಕ್ಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದು ಈ ಥರ ಡಿಸೈನು. ಸೊ ಇದು ಮೇ ಬಿ ಇದು ಡೈಲಿ ವೇರ್ ಯಾರು ಯೂಸ್ ಮಾಡಲ್ಲ, ಬಟ್ ಸಣ್ಣ ಫಂಕ್ಷನ್ಗೆಲ್ಲ ಮಕ್ಳಿಗೆ ಇಡೋಕ್ಕೆಲ್ಲ ಚೆನ್ನಾಗಿದೆ ಇದು. ನೋಡಿ. ಸೊ ಅದು ಅಷ್ಟೇ. ಅರೌಂಡ್ ನಾನು ಇವಾಗ ಏನೇನು ತೋರಿಸ್ತಾ ಇದ್ದೀನಿ, ಈ ದೊಡ್ಡ ಓಲೆಗಳು ಬಿಟ್ಟರೆ ಇನ್ನು ಚಿಕ್ಕದೆಲ್ಲೋ ವಿತಿನ್ 5 grams ಇರೋದು.
ಸೊ ಇದು ಒಂದು ಪೇಸ್ ಆಫ್ ಇಯರಿಂಗ್ಸು. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಇಯರಿಂಗು. ಸೊ ಕಾಣ್ತಾ ಇರ್ಬೋದು ಈ ಥರ ಇದೆ. ಸೊ ಇಯರಿಂಗು. ಸೊ ಇದು ಅಷ್ಟೇ ಅರೌಂಡ್ 2.5 to 3 ಗ್ರಾಮ್ಸಲ್ಲೇ ಬರೋದು. ಸೊ ಕೆಳಗಡೆ ಬಂದು ಬ್ಲ್ಯಾಕ್ ಬೀಡ್ ಇದೆ ಮತ್ತು ಮೇಲ್ಗಡೆ ಈ ಥರ ಡಿಸೈನ್ ಇರೋದು ನೋಡಿ. ಸೊ ನೆಕ್ಸ್ಟ್ ಬಂದು ಎಗೈನ್ ಅವಳದ ಇಯರಿಂಗ್ಸ್ನೇ, ಬಟ್ ಅದು ಸ್ವಲ್ಪ ಏನು ವೈಡ್ ಇದೆ, ಇದು ಸ್ವಲ್ಪ ಚಿಕ್ಕದಿದೆ ಸೈಜಲ್ಲಿ. ಸೊ ನೋಡ್ಬೋದು, ಇದಕ್ಕೆ ಅವರು ಬೀಡ್ಸ್ ಚೇಂಜ್ ಮಾಡಿಸ್ಬೇಕಂತ ಇದ್ದರು. ನೋಡಬೇಕು, ಯಾವಾಗಾದರೂ ಟೈಮ್ ಇದ್ದರೆ ಬೀಡ್ಸ್ ಒಂದು ಚೇಂಜ್ ಮಾಡಿಸ್ಬೇಕು. ಮೀನ್ಸ್ ನಾವು ಇದರಲ್ಲಿ ಬೇಕಂದರೆ ವೈಟ್ ಅಥವಾ ಗ್ರೀನ್ ಏನಾದರೂ ಹಾಕಿಸ್ಬೋದು. ಸೊ ಇವ್ರ ಹತ್ರ ಗ್ರೀನ್ ಇಲ್ಲ, ಮೇ ಬಿ ಜಡ ಹಾಕ್ಸಿದ್ರೆ ಚೆನ್ನಾಗಿ ಕಾಣುತ್ತೆ ಈ ಇಯರಿಂಗ್ಸಿಗೆ. ಸೊ ನೋಡ್ಬೋದು, ಇದು ಮತ್ತು ಇಲ್ಲೇನಿದೆ ಇದು ಮತ್ತು ಇಯರಿಂಗ್ ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಗೈಸ್. ಇದಕ್ಕೂ ಇಯರಿಂಗ್ಗೆ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಎರಡು ಮೀನ್ಸ್ ಸೇಮ್ ಬೀಡ್ಸ್ ಅಲ್ಲ, ಸೊ ಚೇಂಜ್ ಮಾಡಿಸ್ಬೋದು. ಯಾ ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಇಯರಿಂಗ್. ಸೊ ಅವಾಗೆಲ್ಲ ಇಡ್ತಾ ಇದ್ರಲ್ಲ ಸೈಜ್ ಗೋಲ್ಡ್ ಇಯರಿಂಗ್ಸ್ ಮತ್ತು ಮಧ್ಯದಲ್ಲಿ ರೆಡ್ ಬೀಡ್ಸ್. ಸೊ ಈ ಥರ ಇದೆ. ಸೊ ಎಲ್ಲ ಇವತ್ತು ಏನು ಶಾಪಿಂದ ತಂದಿರೋ ಥರ ಇದ್ದಾವೆ ಇಯರಿಂಗ್ಸ್ ಎಲ್ಲ. ಸೊ ಅಷ್ಟು ಯೂಸೇ ಮಾಡಿಲ್ಲ. ಚೆನ್ನಾಗಿದೆಯಾ? ಸೊ ಫೈನಲಾಗಿ ಈ ಇಯರಿಂಗ್ಸ್ನ ನೋಡ್ಬೋದು ನೀವು. ಇದು ನನ್ನ ಇಯರಿಂಗ್ಸು. ಸೊ ಇದು ಗೋಲ್ಡ್ ಏನು ಗ್ರೀನ್ ಬೀಡ್ಸಲ್ಲಿರೋದು. ಸೊ ಬಳೆಗೋರಿ ಓಲಿ ಅಂತಾರಲ್ಲ, ಸೊ ಆ ಥರ ಇಯರಿಂಗ್ಸ್ ಇದು. ಸೊ ಫೋಕಸ್ ಆಗಿಲ್ಲ ಯಾವುದಾದ್ರೂ ಇಯರಿಂಗ್ಸ್ ಅಂತಂದರೆ ಮತ್ತೆ ನಾನು ವೀಡಿಯೋಸ್ನ ಹಾಕ್ತೀನಿ, ಪಿಕ್ನ ಅಪ್ಲೋಡ್ ಮಾಡ್ತೀನಿ. ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ ಯಾವುದು ಡಿಸೈನ್ ಇದೆ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದಾಗಿತ್ತು ನಮ್ಮ ಗೋಲ್ಡ್ ಇಯರಿಂಗ್ ಕಲೆಕ್ಷನ್. ಸೊ ಇದೆಲ್ಲನೂ ವಿತಿನ್ 5 ಗ್ರಾಮ್ಸ್ ಇರೋದು. ಅದೇ 2 ಇಯರಿಂಗ್ಸ್ ಸ್ವಲ್ಪ ದೊಡ್ಡದಿದೆಯಲ್ಲ, ಸೊ ಅದು ಸ್ವಲ್ಪ ಡಿಫರ್ ಆಗ್ಬೋದು, 5.5 to 6 ಬರ್ಬೋದು. ಬಟ್ ರಿಮೈನಿಂಗ್ ಏನೇನು ನಾನು ತೋರಿಸಿದ್ದೀನಿ, ಸೊ ಅದೆಲ್ಲ ವಿತಿನ್ 5 ಗ್ರಾಮ್ಸ್ ಮತ್ತು ಡೈಲಿ ವೇರ್ ಇಯರಿಂಗ್ಸ್ ಆಗಿರುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.